ಸರ್ಪ್ರೈಸಾ? ಇಷ್ಟ ಆಯ್ತಾ ನಿಂಗೆ ಐಸ್ ಕ್ರೀಮ್ ಟಾಪ್? ತಕ್ಷಣ ಹೇಗನ್ಸ್ತು? ಇದಪ್ಪ ಅನ್ನ ಇತ್ತು. ಸೊ ಕೇಕ್ನ ತಗೊಂಡು ಹಾಕಿ ನೆಕ್ಸ್ಟು ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸೊ ನೀವೇನಾದರೂ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಮಗನ ಬರ್ತ್ಡೇ ಬ್ಲಾಗ್. ಸೊ ಅವ್ನ ಬರ್ತ್ಡೇ ಇರೋದ್ರಿಂದ ಸಂಡೇ ಬರ್ತ್ಡೇ ಇತ್ತು. ಸೊ ಮಾರ್ನಿಂಗೇ ಬೇಗ ಎದ್ಬಿಟ್ಟು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಅವನ ಹೆಸರು ಮೇಲೆ ಅರ್ಚನೆ ಕೂಡ ಮಾಡಿಸಿದ್ವಿ. ಸೊ ನಾನಂತೂ ಓದಿಸ್ತಾ ಇದ್ದೀನಿ. ನಮ್ಮ ಮನೆಯವರು ಬ್ಯುಸಿಯಾಗಿದ್ದಾರೆ ಡೆಕೋರೇಷನ್ ಮಾಡೋದ್ರಲ್ಲಿ. ಪಾಪು ನಿನಗೆ ಯಾವ ರೀತಿ ಬರ್ತಡೇ ಬೇಕು? 9th ಕುತ್ಕೋ. 9 ಇಯರ್ಸ್. 9 ಇಯರ್ಸ್ ಅಲ್ಲಿ ಆ ಕಡೆ ರೋಡ್ ಕಡೆ ದೂರ ರೋಡ್ ಕಡೆ ಇದು ಟೆಂಟ್ ಹಾಕೋಣ ಅಂತ ಅನ್ಕೊಂಡೆ. ಟೆಂಟ್? ಯಾವ ರೀತಿ ಟೆಂಟ್? ಎಂತ ಟೆಂಟ್ ಅದು? ಮದ್ವೆ ಟೆಂಟ್. ಮದುವೆ ಟೆಂಟಾ? ಸರಿ ಆಯ್ತಪ್ಪ, ಮದುವೆ ಟೆಂಟೇ ಹಾಕ್ಸೋಣ. ಇವ್ರು ನೋಡಿ ನಂಬರ್ 1 ಬಲೂನ್ ಬ್ಲೋವರ್. ನಾನಂತೂ ಓದಿಸ್ತಾ ಇದ್ದೀನಿ. ಅವನಿಗೆ ನಾಳೆನೇ ಎಕ್ಸಾಮ್ ಇದೆ, ಸೊ ಓದಿಸ್ಲೇಬೇಕು. ಸೊ ಡೆಕೋರೇಷನ್ ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರು ತೊಗೊಂಡಿದ್ದಾರೆ. ನೋಡ್ಬೇಕು ಹೇಗೆ ಮಾಡ್ತಾರೆ ಅಂತ. ಫೈನಲ್ ಔಟ್ಪುಟ್ ತೋರಿಸ್ತೀನಿ. ನಮ್ಮ ಚಿಕ್ಕ ಸಾಹೇಬ್ರೇನೋ ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ ಅಂತ. ಸೊ ತಿಂಡಿ ಮುಗಿಸ್ಕೊಂಡ್ವಿ. ಇವತ್ತು ಅವನ ಫೇವ್ರೇಟ್ ಮಾಡಿದ್ದೆ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಗುಂಡು? ರವಾ ದೋಸೆ ಆ್ಯಂಡ್ with red chutney. Red chutney. You like the red chutney most, right? Yes. And some sweet ಏನು ಮಾಡಿದೆ? I like gulab jamun. ಗುಲಾಬ್ ಜಾಮೂನಲ್ಲಿ ಏನು ಸ್ಪೆಷಲ್ ಇತ್ತು ಹೇಳಿ ಇವತ್ತು? ಬೆಲ್ಲದ ಜಾಮೂನ್. ಸಕ್ಕರೆದಲ್ಲ, ನಾವು ಸಕ್ಕರೆ ತಿನ್ನೋದು ಬಿಟ್ಟು ತುಂಬ ದಿನ ಆಯಿತು. ಸೊ ಬೆಲ್ಲದ ಜಾಮೂನ್ ಮಾಡಿದ್ವಿ ಇವತ್ತಿನ ಫೇವ್ರೆಟ್ ಅಂತ. ಬಟ್ ಅಷ್ಟೆಲ್ಲ ಸರ್ಕಸ್ ಮಾಡಿ ಜಾಮೂನ್ ಮಾಡಿದ್ರೆ ಎಷ್ಟು ಜಾಮೂನ್ ತಿಂದಿದೆಯಾ ಗುಂಡ? ಆಫ್ ಕೂಡ ಅಲ್ಲ, ಕಾಲ್ ಪೀಸು, ಒಂದು ಚಿಕ್ಕ ಪೀಸ್ ಜಾಮೂನ್ ತಿನ್ನೋದಕ್ಕೆ ನಾನು ಬೆಳಗ್ಗೆಯಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಅದೇನೋ ಸಕ್ಕರೆ ಬಳಸದೆ ಬೆಲ್ಲ ಹಾಕಿ ಇಷ್ಟೆಲ್ಲ ಮಾಡಿದ್ದೀನಿ. ನೋಡಬೇಕು ಇನ್ನು ತಿಂತಾನೇನೋ ಇಲ್ಲ ಅಂತ. ಥ್ರೋಟ್ ಡೇ ಮುಂದೆ ತಿನ್ಬೋದು ಅಂತ. ತಿಂತೀಯಾ ಪಕ್ಕ? ಶೋರ್. ಏನೋ ಹೇಳ್ತಾ ಇದೆಯಲ್ಲ? ಇದೆಲ್ಲ ತಗೊಂಬಂದಿರೋದು ನಿಂಗೆ ಗೊತ್ತೇ ಇಲ್ಲಲ್ವಾ? ಇವಾಗ ನೋಡ್ತಾ ಇದೆಯಾ? ಸರ್ಪ್ರೈಸು ಅದೆಲ್ಲ. ಯಾವುದು ತೋರಿಸು. ವಾವ್, ಇನ್ನೂ ಏನೇನೋ ಸರ್ಪ್ರೈಸ್ ಇದೆ, ನನಗೆ ಗೊತ್ತಿಲ್ಲ. ಈ ನಿಮ್ಮಪ್ಪ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಹೋಗ್ಬೇಕು. ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಮತ್ತೆ ಒಳಗಡೆ ಇಟ್ಬಿಡು. ಮತ್ತೆ ಕೂಲ್ ಡ್ರಿಂಕ್ ಕುಡಿಯೋದಕ್ಕೆ ನಿಂಗೆ ಗೊತ್ತಿರಲಿಲ್ಲ ಇದೆಲ್ಲ ತಗೊಂಬಂದಿರೋದು ನಾವು. ಎವ್ರಿ ಟೈಮು ಜೊತೆಗೆ ಬರ್ತಾ ಇದ್ದಲ್ವ ಶಾಪಿಂಗ್ಗೆ, ಎಲ್ಲೋದ್ರು ಕೂಡ. ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿಲ್ಲ ನೀನು. ನಿಂಗೆ ಗೊತ್ತಿಲ್ಲದೇ ಶಾಪ್ ಮಾಡಿದ್ದೀವಿ. ಗಾಳಿಗೆ ತಗೊಂಬ ಇಲ್ಲಿ ಈ ಕಡೆ. ಸೊ ನಾಳೆ ಅವನಿಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಕ್ಯಾಲ್ಕುಲೇಷನ್ಸ್ ಹಾಕ್ಕೊಡ್ತಾ ಇದ್ದೀನಿ, ಸಬ್ಸ್ಟ್ರಾಕ್ಷನು. ಇನ್ನೂ ಬರೀಬೇಕು, ಅವನು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಸಬ್ಜೆಕ್ಟ್ಸ್ ಈಸಿ, ಕನ್ನಡ ಮತ್ತು ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಮಕ್ಕಳಿಗೆ ಕಾಮನ್ನೇ. ಬರೀ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಷ್ಟೆಲ್ಲ ದೊಡ್ಡ ಸಮ್ಸ್ ಕೊಟ್ಟಿದ್ದಾರೆ. ನಾವೆಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಷ್ಟು ದೊಡ್ಡ ಸಮ್ಸ್ ಎಲ್ಲ ಇರಲಿಲ್ಲ. ಸೊ ಈ ರೀತಿ ಚಿಕ್ಕದೆಲ್ಲ ಹಾಕ್ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡಿದ್ದಾನೆ. ಇದೊಂದು ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು. ಓ ಮೈ ಗಾಡ್! ತಕ್ಷ ಏನೋ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋಗಿದ್ದಾನೆ ಕಿಚನಲ್ಲಿ. ಏನೋ ತರ್ತಾನೆ ಅಂತ ಹೇಳಿದ್ದಾನೆ. ಏನು ತರ್ತಾನೆ ನೋಡೋಣ. ವಾವ್, ಸರ್ಪ್ರೈಸಾ? ಇಷ್ಟ ಆಯ್ತಾ ನಿನಗೆ? ಐಸ್ ಕ್ರೀಮ್ ಟಾಪ್ಸ್ ನಿನ್ನ ಫೇವ್ರೆಟ್ ಫ್ಲೇವರು ಮ್ಯಾಂಗೋ. ಖುಷಿ ಆಯ್ತಾ ತಕ್ಷ? ಏನು ಬೇಕಾಗಿತ್ತು ತಕ್ಷ? ಚಿಕ್ಕದು ಟಾಯ್ಸ್ ಕೊಡ್ಸೋದಾ?
ದೊಡ್ಡದು ಇದು ಐಸ್ ಕ್ರೀಮ್ ಟಪ್ಸ್ ಇದೆ ಅಲ್ಲೋ, ಅದೇ ಸರ್ಪ್ರೈಸ್ ಗಿಫ್ಟು. ಏ ನೋಡ, ಏನಾಗಲ್ಲ ಬಿಡು, ಈ ವರ್ಷ ನಡೆದು ಬಿಡೋಣ. ಹಾ ಇರ್ಲಿ ಬಿಡು, ನೆಕ್ಸ್ಟ್ ಇಯರ್ ಕೊಡ್ಸೋಣ. ಆಯ್ತು ತಗೋ, ನೋಡೋಣ. ಆಯ್ತು ಕೊಡ್ಸೋಣ. ಇವತ್ತು ಫುಲ್ ಬಿಸಿಲಿದೆ, ಸೊ ಐಸ್ ಕ್ರೀಮ್ ತಂದಿದ್ದೀವಿ. ಆಲ್ಫಾನ್ಸೋ ಮ್ಯಾಂಗೋ ಫ್ಲೇವರು. ಇದು ನನ್ನ ಮಗನಿಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿತ್ತು. ಇಲ್ಲ ಅದು ಹೋಗುತ್ತೆ, ಅದೇ ಇದಾಗುತ್ತೆ ನೋಡಿ. ಆಲ್ಫಾನ್ಸೋ ಮ್ಯಾಂಗೋ ನಿಮಗೂ ಬೇಕಾ? ಸೊ ಇವನಿಗೆ ಗೊತ್ತೇ ಇರಲಿಲ್ಲ ನಾವು ಒಂದು ಐಸ್ ಕ್ರೀಮ್ ತಂದಿದ್ದೀವಿ ಅಂತ. ಇವನಿಗೆ ಐಸ್ ಕ್ರೀಮ್ ಸ್ವಲ್ಪ ಕ್ರೇಜಿ ಇದೆ. ಸ್ವಲ್ಪನೇ ತಿನ್ನು ಸಾಕು, ಜಾಸ್ತಿ ತಿನ್ನಬಾರ್ದು. ತಗೊಳಪ್ಪ, ತಿನ್ಕೊಪ್ಪ, ಎಂಜಾಯ್ ಮಾಡ್ಕೊಪ್ಪ. ಥ್ಯಾಂಕ್ ಯು. ಈಗ ನಾನು ಒಂದು ಡಿಫ್ರೆಂಟ್ ಟ್ವಿಸ್ಟ್ ಕೊಡ್ತೀನಿ ಐಸ್ ಕ್ರೀಮ್ಗೆ. ಹಾಂ ಟೇಸ್ಟ್ ಮಾಡಿ ಸರ್. ಹಿಂದೆ ಸರಿ ರೀ ಸರ್. ಚೆನ್ನಾಗಿದೆನಾ? ಕೊಡಿ. ಕೆಳಗಡೆ ಜಾಮೂನು, ಮೇಲೆ ಐಸ್ ಕ್ರೀಮು. ನಿಮಗೂ ಈ ರೀತಿ ಇಷ್ಟ ಆಗುತ್ತಾ? ಈ ರೀತಿ ಫ್ಲೇವರ್ ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಐಸ್ ಕ್ರೀಮ್ನ ಯಾವ ಜೊತೆ ತಿಂತೀರಿ ಅಂತ ಕಮೆಂಟ್ ಮಾಡಿ. ಸೊ ಮಿಕ್ಕಿದ ವ್ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಬರ್ತ್ಡೇ ಪಾರ್ಟಿ 7ಗೆ ಹಂಗೆ ಇಟ್ಕೊಂಡಿದ್ವಿ. ಸೊ ಅದಕ್ಕಿಂತ ಮುಂಚೆನೇ ಅವನಿಗೆ ಸ್ವಲ್ಪ ರೆಡಿ ಮಾಡಿಸಿ ಸ್ವಲ್ಪ ಫೋಟೋಸ್ ತೆಗೆಸಿದೆ. ಆಮೇಲೆ ತುಂಬ ಸ್ವೆಟ್ ಆಗಿಬಿಡ್ತಾನೆ ಅಂತ ಸ್ವಲ್ಪ ಫ್ರೆಶ್ ಆಗಿರಲಿಕ್ಕೆ ನಾನು ಅವನು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಅವನು ಒಂದು ಸ್ವಲ್ಪ ಹೊತ್ತು ಓದಿ ಅವಾಗಿನಿಂದ ಫೋಟೋಶೂಟ್ ಮಾಡಿಕೊಂಡ. ಈವ್ನಿಂಗಲ್ಲಿ ರೆಡಿ ಆಗ್ತಾಯಿದ್ವಿ. ನನ್ನ ಮಗನ ಬರ್ತಡೇನ ಸ್ಟಾರ್ಟ್ ಮಾಡಿದ್ವಿ. ಈ ರೀತಿ ಡೆಕೋರೇಷನ್ ಮಾಡಿದ್ವಿ, ಎಷ್ಟಾಯಿತು ಅಷ್ಟು ಮಾಡಿದ್ದೀವಿ. ಹಸ್ಬೆಂಡ್ ಮತ್ತು ನಾನು ಸೇರಿ ಮಾಡಿರೋದು. ಆ್ಯಕ್ಚುಲಿ ಎಲ್ಲೋ ಮತ್ತು ವೈಟ್ ಥೀಮಲ್ಲಿ ತರಬೇಕಾಗಿತ್ತು, ಬಟ್ ಸಾರಿ ಗ್ರೀನ್ ಮತ್ತು ವೈಟ್ ಥೀಮಲ್ಲಿ ತರಬೇಕಾಗಿತ್ತು. ಆದರೆ ಎಲ್ಲೋ ಮತ್ತು ಗ್ರೀನ್ ಥೀಮಲ್ಲಿ ತಂದ್ವಿ. ಅಲ್ಲಿಗೂ ಎಲ್ಲೋ ಡಾಮಿನೇಟ್ ಮಾಡ್ತಾಯಿದೆ ಗ್ರೀನ್ನ. ಸಂಬಟ್ ಗುಡ್. ಸೊ ಈವ್ನಿಂಗ್ 6 ಆ ರೀತಿ ಆಗಿದ್ದು. ನಾನು ಅವನು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ನಮ್ಮ ಹಸ್ಬೆಂಡ್ ಕೈಯಲ್ಲಿ. ಸೊ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ, ಯಾಕೆಂದರೆ ಇನ್ನೂ ಬಂದಿರಲಿಲ್ಲ. ಸೊ 7ಗೆ ಅಂತ ಹೇಳಿದ್ವಲ್ವ. ಸೊ ಎಲ್ಲರೂ ಎಕ್ಸಾಕ್ಟಾಗಿ 7ಗೆ ಬಂದರು. ಇನ್ನು ಕೆಲವರು ಸ್ವಲ್ಪ ಲೇಟಾಗಿ ಬಂದರು. ಇನ್ನು ಕೆಲವರು ಸ್ವಲ್ಪ ರೀಸನ್ಸಿಂದ ಇದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಸೊ ಎಲ್ಲರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ವೆಯ್ಟ್ ಮಾಡೋ ಗ್ಯಾಪಲ್ಲಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಈ ಸಲ ಜಾಸ್ತಿ ಜನನ ಇನ್ವೈಟ್ ಮಾಡಿಲ್ಲ ಲಾಸ್ಟ್ ಟೈಮ್ಗಿಂತ, ಯಾಕೆಂದರೆ ಎಕ್ಸಾಮ್ ಇತ್ತು. ನೆಕ್ಸ್ಟ್ ಡೇನೇ ಎಕ್ಸಾಮ್ ಇತ್ತು ನನ್ನ ಮಗನಿಗೆ. ಸೊ ಜಾಸ್ತಿ ಕರೆಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಂತ ನಾವು ಅಂದ್ಕೊಂಡಿದ್ದು 7ಗೆ ಎಕ್ಸಾಕ್ಟಾಗಿ. ಬಟ್ ಆಗಿದ್ದು 8 o'clockಗೆ ಕೇಕ್ ಕಟ್ ಮಾಡಿದ್ವಿ. ಯಾಕೆಂದರೆ ಬರೋದು ಸ್ವಲ್ಪ ಲೇಟ್ ಆಯಿತು ಜನ. ಒಬ್ಬೊಬ್ರಿಗೋಸ್ಕರನೇ ವೆಯ್ಟ್ ಮಾಡ್ಕೊತ ಸ್ವಲ್ಪ ಲೇಟನೇ ಆಗಿಬಿಡ್ತು. ಯಾಕೆಂದರೆ ಅವನಿಗೆ ಸಂಡೇ ಆಗಿರೋದ್ರಿಂದ ಅವನಿಗೆ ಮಾರ್ನಿಂಗಲ್ಲೇ ಓದಿಸಿದೆ. ನೆಕ್ಸ್ಟ್ ಡೇನೇ ಅವನಿಗೆ ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಓದ್ಕೊಂಡಿದ್ದಾನೆ, ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಓದ್ಕೊಂಡಿದ್ದಾನೆ. ಸ್ವಲ್ಪ ರಿವಿಷನ್ ಮಾಡಿಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ. ಸೊ ನನಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಮಾತ್ರ ಕರೆದಿದ್ದೆ. ಆಮೇಲೆ ನಮ್ಮ ಏರಿಯಾ ಪೀಪಲ್ ಎಲ್ಲನೂ ಕರೆದಿದ್ದೆ. ಮತ್ತು ಇಲ್ಲಿ ಮಕ್ಕಳು ನೋಡಿ, ಇಲ್ಲಿ ನಾಟು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಮಕ್ಕಳಿಗೆ ಇದೆಲ್ಲ ಒಂಥರ ಖುಷಿ, ಅವ್ರ ಟ್ಯಾಲೆಂಟ್ನ ಒಂದು ಸ್ವಲ್ಪ ತೋರಿಸ್ಕೊಳೋದಕ್ಕೆ. ಇದು ನನ್ನ ಮಗನ ತುಂಬ ಫೇವ್ರೆಟ್ ಸಾಂಗ್ ಇದು. ಲಾಸ್ಟ್ ಇಯರ್ ಕೂಡ ಇದೇ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದ. ಸ್ಟೆಪ್ಸು ಸ್ವಲ್ಪ ಬರುತ್ತೆ ಅವನಿಗೆ ಒಂದು ಚೂರು. ಇನ್ನೂ ಸ್ವಲ್ಪ ಅಲ್ಲಲ್ಲಿ ಎಕ್ಸಾಸ್ಟ್ ಆಗ್ತಾನೆ, ಟಯರ್ಡ್ ಆದಂಗೆ ಆಗುತ್ತೆ ಅವನಿಗೆ. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನ್ನ ಪ್ರಕಾರ. ಲಾಸ್ಟ್ ಇಯರ್ ಅಂತೂ ತುಂಬ ಮಕ್ಕಳು ಬಂದಿದ್ದರು. ಈ ಸಲ ಸ್ವಲ್ಪ ಕಮ್ಮಿನೇ ಬಂದಿದ್ದಾರೆ. ಸೊ ಮಕ್ಕಳೆಲ್ಲನೂ ಎಲ್ಲ ಸಾಂಗ್ಸ್ ಎಲ್ಲ ಹಾಕ್ಕೊಟ್ಟಂಗೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರಿಗೂ ಒಂಥರ ರಿಲೀಫ್ ಅನಿಸ್ತಾಯಿತ್ತು ಮೈಂಡ್. ಯಾಕೆಂದರೆ ಈ ಸ್ಟಡೀಸಲ್ಲಿ ಬಿದ್ದು ಸ್ವಲ್ಪ ಬ್ಯುಸಿಯಾಗಿ ಟೆನ್ಷನ್ ಆಗಿರ್ತಾರಲ್ವ. ಸೊ ಅವ್ರಿಗೆ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆದಂಗೆ ಆಯಿತು. ಆಮೇಲೆ ನೆಕ್ಸ್ಟು ಗರ್ಲ್ಸು ಮತ್ತು ಬಾಯ್ಸು ಜಗಳ ಮಾಡ್ತಾಯಿದ್ರು. ಯಾಕೆಂದರೆ ಗರ್ಲ್ಸ್ ಸಾಂಗ್ ಹಾಕಿ ಅಂತ. ನೆಕ್ಸ್ಟು ಗರ್ಲ್ಸ್ ಬಂದುಬಿಟ್ಟು ಗೋಲ್ಡನ್ ಸ್ಪ್ಯಾರೋ ಸಾಂಗ್ ಹಾಕಿ ಅಂತ ಹೇಳಿದ್ರು. ಅದು ನನ್ನ ಮಕ್ಕಳಿಗೆ ಅದು ಯಾವುದೂ ಇಷ್ಟ ಇರಲಿಲ್ಲ, ಬಾಯ್ಸ್ಗೆ. ಸೊ ಅದು ಗರ್ಲ್ಸ್ ಸಾಂಗ್ ಅಂತ ಜಗಳ ಮಾಡ್ತಾಯಿದ್ರು. ಇಲ್ಲ ಎಲ್ಲರೂ ಮಾಡ್ಬೋದು ಅಂಥೇಳಿ ಡಿಸೈಡ್ ಮಾಡಿಬಿಟ್ಟು ಮತ್ತು ಗರ್ಲ್ಸು ಬಾಯ್ಸು ಇಬ್ಬರೂ ಸೇರಿಕೊಂಡು ಮಾಡಿದ್ರು. ಒಂಥರ ಅವ್ರ ಟ್ಯಾಲೆಂಟ್ನ ಶೋ ಆಫ್ ಮಾಡ್ದಂಗಿತ್ತು. ಇಲ್ಲಿ ಬಂದಿರೋ ಮಕ್ಕಳು ಯಾರು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲ್ಲ, ಆದರೂ ಕೂಡ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಗರ್ಲ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಬಾಯ್ಸ್ ಮಾತ್ರ ಸುಮ್ಮನೆ ಕುಣಿತಾಯಿದ್ರು ಹೇಗೆ ಬಂದು ಹಾಗೆ.
ಸೊ ಫೈನಲಿಯಾಗಿ ಚೆನ್ನಾಗಿತ್ತು ಮಕ್ಕಳದೆಲ್ಲನೂ. ಅವ್ರಿಗೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಪಾರ್ಟೀಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ಒಂಥರ ಗೆಟ್ ಟುಗೆದರ್ ಪಾರ್ಟಿ ಇದ್ದಂಗೆ ಇರುತ್ತೆ. ನನ್ನ ತಕ್ಷಣಕ್ಕೆ ಇದೊಂದು ಮೆಮೊರಿ ಇದ್ದಂಗೆ, ಲೈಕ್ ಒಂದು ಚಿಕ್ಕವನಿದ್ದಾಗ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತಾ ಇರೋದು, ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದಾಗಿರ್ಬೋದು, ಆಮೇಲೆ ಎಲ್ಲರೂ ಮದರ್ಸ್ ಎಲ್ಲ ಕೂತ್ಕೊಂಡು ಚಿಕ್ ಚಾಟ್ ಮಾಡೋದಾಗಿರ್ಬೋದು, ಒಂದು ಗೆಟ್ ಟುಗೆದರ್ ಇದ್ದಂಗೆ ಐಡಿಯಾಸ್ನ ಶೇರ್ ಮಾಡ್ಕೋಬೋದು. ಅವ್ರ ಸ್ಕೂಲ್ ಹೇಗಿದೆ, ಇವ್ರ ಸ್ಕೂಲ್ ಹೇಗಿದೆ ಅಂತ ಒಂಥರ ಫನ್ನಿಯಾಗೇ ಇತ್ತು. ಆಮೇಲೆ ಎಲ್ಲೂ ಬೋರ್ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಒಂದೇ ಒಂದು ಡಿಸಡ್ವಾಂಟೇಜು ಅಂದರೆ ನೆಕ್ಸ್ಟ್ ಡೇನೇ ಎಕ್ಸಾಮ್ ಇತ್ತಲ್ವ, ಅದೊಂದು ಟೆನ್ಷನ್ ಇತ್ತು ನಮಗೆ. ಮಾರ್ನಿಂಗೇ ಎಕ್ಸಾಮ್ ಇರುತ್ತಲ್ವ, ಸೊ ಮಕ್ಕಳನ್ನ ಆದಷ್ಟು ಬೇಗನೆ ಮಲಿಸ್ಬೇಕು ಅಂತ ಇಷ್ಟಾಗುತ್ತಷ್ಟು ಬೇಗನೆ ಕೇಕ್ ಕಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅಲ್ಲಿಗೂ ಸ್ವಲ್ಪ ಲೇಟ್ ಆಯಿತು. ಒಂಥರ ಖುಷಿ ಆಗ್ತಾಯಿತ್ತು ಇದೆಲ್ಲ ನೋಡಿ. ಆಮೇಲೆ ಸ್ವೆಟ್ ಕೂಡ ಆಗ್ತಾಯಿದ್ರು, ಯಾಕೋ ತುಂಬ ಸೆಕೆ ಆಗ್ತಾಯಿದೆ ಅಂತ. ಯಾಕಂದರೆ ನಾವು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದ್ವಿ. ವಿಂಡೋ ಓಪನ್ ಮಾಡಿದ್ರೆ ಬಲೂನ್ಸ್ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅಂತೇಳಿ ವಿಂಡೋಸ್ ಓಪನ್ ಮಾಡಿರಲಿಲ್ಲ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು, ಒಂಥರ ಖುಷಿ ಆಗ್ತಾಯಿತ್ತು. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇನ್ನೇನು ವಿಂಡೋಸ್ ತೆಗಿಯೋಣ ಅಂತ. ನಾನು ಬೇಡ ಅಂತ ಹೇಳಿದೆ, ವಿಂಡೋಸ್ ಬೇಡ ತೆಗಿಯೋದು, ಬಲೂನ್ಸ್ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅಂತ. ನೆಕ್ಸ್ಟು ಮಾಮ್ಸ್ ಎಲ್ಲ ಅವರೊಂದು ಕಡೆ ಮೀಟಿಂಗ್ ಹಾಕೊಂಡ್ಬಿಟ್ಟಿದ್ರು, ಹಂಗೆ ಹಿಂಗೆ ಆ ಸ್ಕೂಲ್ ಹಿಂಗೆ ಈ ಸ್ಕೂಲ್ ಹಿಂಗೆ ಅಂತ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಈ ಸಾಂಗ್ಗೆ ನಾವೆಲ್ಲ ಡ್ಯಾನ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಯಾರೂ ಬರಲಿಲ್ಲ. ನಮ್ಮ ಮಕ್ಕಳೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಒಬ್ಬೊಬ್ಬರೇ ಬಂದಂಗೆಲ್ಲ ನನ್ನ ಮಗ ತುಂಬ ಸರ್ಪ್ರೈಸಿಂಗಾಗಿ ಫೀಲ್ ಆಗ್ತಾಯಿದ್ದ, ಅವ್ರು ಬಂದರು ಇವ್ರು ಬಂದರು ಅಂತ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮೈಂಡ್ ಫ್ರೆಶ್ ಅನಿಸುತ್ತೆ, ಫುಲ್ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅದರಲ್ಲಿ ಕೂಡ ಗರ್ಲ್ಸ್ ಬಂದು ಕೇಳ್ತಾನೆ ಇದ್ರು, ಆಂಟಿ ಕಾಟನ್ ಕ್ಯಾಂಡಿ ಸಾಂಗ್ ಹಾಕಿ ಅಂತ ಪದೇ ಬಂದು ಹೇಳ್ತಾಯಿದ್ರು, ಗರ್ಲ್ಸ್ ಸಾಂಗ್ ಹಾಕಿ ಅಂತ. ನನ್ನ ಮಗ ಕೂಡ ನೋಡ್ಕೊಂಡು ಮಾಡ್ತಾಯಿದ್ದ. ಅವ್ರಿಗೆ ಡ್ಯಾನ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಎಲ್ಲ ಜೊತೆನೂ ಸೇರ್ಕೊಂಡು ಮಾಡ್ತಾಯಿದ್ದ. ನನಗೂ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು, ಪರವಾಗಿಲ್ಲ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ. ಸೊ ಇಷ್ಟೊತ್ತ ಡ್ಯಾನ್ಸ್ ಮಾಡಿನೇ ಫುಲ್ ಸ್ವೆಟ್ ಆದಾಗ ಆಗ್ಬಿಟ್ಟಿತ್ತು ನನ್ನ ಮಗನಿಗೆ. ನೆಕ್ಸ್ಟ್ ಗರ್ಲ್ಸ್ ಎಲ್ಲರೂ ಬಂದು ಅವರು ಕೂಡ ಒಂದು 4-5 ಸ್ಟೆಪ್ಸ್ ಹಾಕಿದ್ರು. ಇದೇನೇ ಸ್ಟೆಪ್ ಹಾಕಿ ನಮ್ಮ ಮಕ್ಕಳು ಟಯರ್ಡ್ ಆಗಿಬಿಟ್ಟಿದ್ರು ಅರ್ಧಕ್ಕರ್ಧ. ನೆಕ್ಸ್ಟು ಗರ್ಲ್ಸ್ ಟೀಮೆಲ್ಲ ಬಂದು ಕಾಟನ್ ಕ್ಯಾಂಡಿ ಸಾಂಗ್ ಹಾಕ್ತಾಯಿದ್ರು. ಎಷ್ಟು ಪರ್ಫೆಕ್ಟಾಗಿ ಸ್ಟೆಪ್ಸ್ ಹಾಕ್ತಾಯಿದ್ರು. ನಾನು ಕೇಳಿದೆ ಎಲ್ಲಾದರೂ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟಿದ್ದೀರಾ ಅಂತ. ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟಿಲ್ಲ, ಜಸ್ಟ್ ಅವರು ವೀಡಿಯೋದಲ್ಲೇ ನೋಡಿಕೊಂಡೇ ಮಾಡ್ತಾಯಿದ್ರು ಅಂತ ನನಗೆ ಚೈಲ್ಡ್ಹುಡ್ ಡೇಸ್ ನೆನಪಾಗ್ತಾಯಿತ್ತು. ನಾವು ಕೂಡ ಇದೇ ರೀತಿಯೇ ಟಿ ವಿಯಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ತಾಯಿದ್ವಿ. ಡ್ಯಾನ್ಸು ಪರ್ಫೆಕ್ಟಾಗಿ ಮಾಡ್ತಾಯಿದ್ರು. ತುಂಬ ನೋಡಿದ್ರೆ ಖುಷಿ ಅನಿಸ್ತಾಯಿತ್ತು. ಹೆಣ್ಮಕ್ಳು ಅದೊಂಥರ ಡ್ಯಾನ್ಸ್ ಮಾಡ್ತಾಯಿದ್ರೆ ತುಂಬ ಚೆಂದ ಅನಿಸುತ್ತೆ. ಸೊ ಒಬ್ಬೊಬ್ಬರೇ ಫ್ರೆಂಡ್ ಬರ್ತಾನೆ ಇದ್ದರು. ಎಲ್ಲರೂ ಬಂದ ತಕ್ಷಣ ಒಂದು 8 o'clock ಆಗಿತ್ತು. 7ಗೆ ಅಂತ ಅಂದ್ಕೊಂಡಿದ್ವಲ್ವ, ಸೊ 8ಗೆ ಆಯಿತು. ನಾನು ಅಂದ್ಕೊಂಡಿದ್ದು ಬರ್ತ್ಡೇ ಪಾರ್ಟಿ ಲೇಟ್ ಆಗುತ್ತೆ ಅಂತ, ಬಟ್ ಕೆಲವರು ಕರೆಕ್ಟು 7ಗೆ ಬಂದರು. ಸೊ ಫೈನಲಿ ಕೇಕ್ ತಂದು ಇನ್ನು ಹ್ಯಾಪಿ ಬರ್ಡೇ ಸಾಂಗ್ ಹಾಕಿ ಕೇಕ್ ಅಂತೂ ಕಟ್ ಮಾಡಿದ್ವಿ. ತುಂಬ ಖುಷಿಪಟ್ಟ ನನ್ನ ಮಗ. ಆದರೂ ಅವನಿಗೆ ಗೊತ್ತಿರಲಿಲ್ಲ ನಾವು ಅವನಿಗೆ ಗಿಫ್ಟ್ ತಂದಿರೋದು. ಅದನ್ನು ಮರ್ತೋಗಿ ಆರಾಮ್ಸೆ ಎಂಜಾಯ್ ಮಾಡ್ಕೊತ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ಕೊತಾನೆ ಇದ್ದ. ಸೊ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡೋಣ ಅಂತೇಳಿ ಸ್ಲೋ ಮೋಷನಲ್ಲಿ ಮಾಡಿದ್ವಿ. ಮಕ್ಕಳೆಲ್ಲ ತುಂಬ ಹಾರೈಸಿದ್ರು. ಮತ್ತು ಒನ್ಸ್ ಅಗೇನ್ ಯಾರ್ಯಾರು ವಿಶ್ ಮಾಡಿದರೆ ನನ್ನ ಮಗನ ಬರ್ತಡೆಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಮಗ ಅಂತೂ ತುಂಬ ಖುಷಿಪಟ್ಟ ಆವತ್ತಿನ ದಿನ.
ಲೈಕ್ ಈ ವಾಸ್ ಟೆಲ್ಲಿಂಗ್ ದಟ್ ಮದುವೆ ಆದಂಗೆ ಆಯಿತು ಅಂತ. ಬಟ್ ಚಿಕ್ಕ ಮಕ್ಕಳಿಗೆ ಅವ್ರದ್ದೇನೋ ಒಂಥರ ಇಮ್ಯಾಜಿನೇಷನ್ ಅಲ್ವಾ. ಮಮ್ಮಿ ತುಂಬ ಚೆನ್ನಾಗಾಯಿತು ಮಮ್ಮಿ ನನ್ನ ಬರ್ತಡೇ ಎಲ್ಲ ಅಂತಲೂ ಹೇಳ್ತಾ ಇದ್ದ, ತುಂಬ ಎಕ್ಸೈಟೆಡ್ ಆಗಿದ್ದ. ಸೊ ಫೈನಲಾಗಿ ಕೇಕೆಲ್ಲ ಕಟ್ ಮಾಡಿದ್ವಿ, ಟಿ ವಿಯಲ್ಲೆಲ್ಲ ಸಾಂಗ್ ಎಲ್ಲ ಪ್ಲೇ ಮಾಡ್ತಾಯಿದ್ವಿ. ಸೊ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ನಾನು ನನ್ನ ಮಗನಿಗೆ ತಿನ್ನಿಸಿದ್ವಿ, ನಮ್ಮ ಹಸ್ಬೆಂಡ್ ಪಾಪುಗೆ ತಿನ್ನಿಸಿದ್ರು. ಸೊ ಕೇಕೆಲ್ಲ ತಿನ್ನಿಸ್ಕೊಂಡ್ವಿ. ಆಮೇಲೆ ಮಕ್ಕಳೆಲ್ಲ ಬಂದು ಒಬ್ಬೊಬ್ಬರಾಗಿ ಗಿಫ್ಟ್ ಕೊಡ್ತಾಯಿದ್ರು. ಸೊ ಇವರು ಗಿಫ್ಟ್ ಕೊಡೋ ಪ್ರಾಸೆಸ್ಸಲ್ಲಿ ಕಿಚನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವನ್ ನಾನು ಡೈರೆಕ್ಟಾಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕೆ ಅಂದರೆ ನಾನು ಅವ್ರಿಗೆ ಏನೂ ಹೇಳಿಲ್ಲ, ಒಬ್ಬಳೇ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕೇಕೆಲ್ಲ ಕಟ್ ಮಾಡಿಬಿಟ್ಟು ರೈಸ್ ಎಲ್ಲ ಪ್ಲೇಟ್ಗೆಲ್ಲ ಹಾಕಿ ಮತ್ತು ಚಟ್ನಿ ಮತ್ತು ಬೋಂಡ ಅವರೇ ಎಲ್ಲ ಬಡಿಸ್ತಾಯಿದ್ರು. ನನಗಂತೂ ಖುಷಿ ಆಗ್ತಾಯಿತ್ತು. ಸೊ ನಾನು ನನ್ನ ಮಗನ ಜೊತೆನೇ ಇದ್ದೆ. ಎಲ್ಲರೂ ಗಿಫ್ಟ್ ಕೊಡ್ತಾಯಿದ್ರು. ಆಮೇಲೆ ಅವನಿಗೆ ಫೇವ್ರೆಟ್ ಆಂಟೀಸ್ ಎಲ್ಲ ಬಂದಿದ್ದರು, ಅವ್ನ ಫೇವ್ರೆಟ್ ಫ್ರೆಂಡ್ಸ್ ಎಲ್ಲನೂ ಬಂದಿದ್ದರು, ಅವನದೇ ಆದಂಥ ಗ್ಯಾಂಗು. ಸೊ ನಮ್ಮ ಏರಿಯಾ ಜನನೆಲ್ಲನೂ ಬಂದಿದ್ದರು, ಎಲ್ಲರನ್ನೂ ಕರೆದಿದ್ದೆ. ಸೊ ಇವರೆಲ್ಲರೂ ಟೈಮ್ ಮಾಡ್ಕೊಂಡು ಬಂದರು ಅಂತಂದರೆ ನನಗೆ ತುಂಬ ಖುಷಿ ಆಯಿತು, ಅದು ಎಕ್ಸಾಮ್ ಟೈಮ್ನಲ್ಲಿ. ಸೊ ಫ್ರೆಂಡ್ಸ್ ಎಲ್ಲರೂ ಫೋಟೋಸ್ ತೆಗೆಸ್ಕೊಂಡು ಇಲ್ಲಿ ನಾವು ಸೇಮ್ ಸ್ಕೂಲ್ ಮಕ್ಕಳು ಇವರಿಷ್ಟು ಜನ ಅದೇ ಸ್ಕೂಲ್ಗೆ ಹೋಗೋದು. ಸೊ ನಾವೊಂದು ಸ್ಪೆಷಲಾಗಿ ಫೋಟೋ ತೆಗೆಸ್ಕೊಂಡ್ವಿ. ಅದೇ ಸ್ಕೂಲ್ ಮಾಲ್ಸ್ ಅಂತ, ಸೇಂಟ್ ಮರಿಯಾ ದಿ ಮತಿಯಾ ಸ್ಕೂಲು. ಆಮೇಲೆ ಇದರಲ್ಲಿ ನಮ್ಮ ಪಕ್ಕದ ಮನೆಯವರು, ಆಮೇಲೆ ತಕ್ಷಣಕ್ಕೆ ಚಿಕ್ಕವರಿದ್ದರಿಂದ ಪರಿಚಯ ಆಗಿದ್ದ ಮಕ್ಕಳು ಮನೆಯಲ್ಲೇ ಊಟ ಮಾಡಲಿಲ್ಲ, ಫುಡ್ ಮನೆಗೆ ತೊಗೊಂಡೋದ್ರು. ಯಾಕೆಂದರೆ ಬೆಳಗ್ಗೆ ಇದ್ರೆ ಎಕ್ಸಾಮ್ಸ್ ಇತ್ತಲ್ವ. ಸೊ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್, ಫೋರ್ತ್ ಅವ್ರಿಗೆಲ್ಲ ಕಷ್ಟ ಇರುತ್ತೆ. ನನ್ನ ಮಗ ಸೆಕೆಂಡ್ ಸ್ಟ್ಯಾಂಡರ್ಡು ಓದಿದ್ದ. ಬಟ್ ನೆಕ್ಸ್ಟ್ ಡೇ ಬೇರೆ ಮಕ್ಕಳಿಗೆಲ್ಲ ಬೇರೆ ಬೇರೆ ಎಕ್ಸಾಮ್ಸ್ ಇತ್ತು, ಲೈಕ್ EVS ಆಗಿರ್ಬೋದು, ಸೈನ್ಸ್ ರಿಲೇಟೆಡ್. ಸೊ ಆ ರೀತಿ ಟಫ್ ಎಕ್ಸಾಮ್ಸ್ ಇರೋದ್ರಿಂದ ಅವರು ಹೊರಟ್ಬಿಟ್ರು. ಕೆಲವರು ಮನೆಗೇ ಕಳಿಸಿದ್ವಿ ಫುಡ್ನೆಲ್ಲ. ಇನ್ನು ಕೆಲವರು ಇಲ್ಲೇ ಊಟ ಮಾಡಿದ್ರು. ಖುಷಿಯಾಯಿತು, ಮಕ್ಕಳೆಲ್ಲನೂ ಚೆನ್ನಾಗಿ ಊಟ ಮಾಡಿದ್ರು. ಆಮೇಲೆ ಒಂದು ಡಿಸಡ್ವಾಂಟೇಜು ಅಂದರೆ ಪ್ಲೇಟ್ಸ್ ಕಡೆ ನಾವು ಗಮನ ಹರಿಸಲಿಲ್ಲ ಜಾಸ್ತಿ. ಅದು ಪ್ಲೇಟ್ಸ್ ಸ್ವಲ್ಪ ಪೇಪರ್ ಪ್ಲೇಟ್ಸ್ ತಂದುಬಿಟ್ಟಿದ್ವಿ, ಸ್ವಲ್ಪ ಗಟ್ಟಿಯಾಗಿರೋ ಪ್ಲೇಟ್ಸ್ ತಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತು. ಸೊ ಮಕ್ಕಳಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಲೈಟಾಗಿ ಪ್ರಾಬ್ಲಮ್ ಆಯಿತು, ಅಷ್ಟೊಂದೇನಾಗಿರಲಿಲ್ಲ. ಮಕ್ಕಳೆಲ್ಲನೂ ಚೆನ್ನಾಗಿ ತಿಂದರು. ಆಮೇಲೆ ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು ಆಂಟಿ ಅಂತ ಎಲ್ಲರೂ ಮೆಚ್ಕೊತಾಯಿದ್ರು. ಸಾಕು, ಇಷ್ಟು ಹೇಳಿದ್ರು ಸಾಕು, ನನಗೆಲ್ಲ ಖುಷಿ ಅನಿಸ್ತು. ಇಷ್ಟು ಜನ ತೋರಿಸೋ ಪ್ರೀತಿ ನನಗೆ ತುಂಬ ಅಂದರೆ ತುಂಬ ಸಂತೋಷ ಅನಿಸ್ತು. ಅವ್ರ ಮನೆ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಲೈಕ್ ನನಗೇನು ಕೇಳ್ತಾ ಇರಲಿಲ್ಲ. ಐ ವಾಸ್ ಜಸ್ಟ್ ಲೈಕ್ ರೋಮಿಂಗ್, ಫೋನ್ ಇಟ್ಕೊಂಡು ಸುಮ್ಮನೆ ಶೂಟ್ ಮಾಡ್ತಾಯಿದ್ದೆ. ಅವರೇ ನೀರು ತುಂಬಿಸ್ಕೊತಾಯಿದ್ರು, ಅವರೇ ಬಡಿಸ್ಕೊತಾಯಿದ್ರು, ಅವ್ರ ಮನೆಯೇ ಅಂತ ಅಂದ್ಕೊಂಡಿದ್ರು. ಅಷ್ಟು ಪ್ರೀತಿಯಿಂದ ಅಷ್ಟು ಕ್ಲೋಸಾಗಿ ಬಿಹೇವ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಮಧ್ಯದಲ್ಲಿ ನಾವು ಗಿಫ್ಟ್ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದ್ವಿ. ನಮ್ಮ ಹಸ್ಬೆಂಡ್ ಸಡನ್ನಾಗಿ ಗಿಫ್ಟ್ ಬಗ್ಗೆ ನೆನೆಸ್ಕೊಂಡ್ಬಿಟ್ಟು ಏನಕ್ಕೆ ಗಿಫ್ಟ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅವನಿಗೆ ಗೊತ್ತೇ ಇರಲಿಲ್ಲ ಗಿಫ್ಟ್ ತಂದಿರೋದು. ಅವ್ನು ನೋಡಿದ ತಕ್ಷಣ ಫುಲ್ ಸರ್ಪ್ರೈಸ್ ಆಗಿಬಿಟ್ಟ. ಸೊ ಇಲ್ಲಿ ಓಪನ್ ಮಾಡ್ತಾಯಿದ್ದಾನೆ ಅವನ ಗಿಫ್ಟ್ನ, ತುಂಬ ಎಕ್ಸೈಟೆಡ್ ಆಗಿದ್ದಾನೆ. ನಾನು ಹೇಳ್ತಾ ಇದ್ದೆ ಅವನೇ ಓಪನ್ ಮಾಡಲಿ ಬಿಡಿ, ಬನ್ನಿ ಈ ಕಡೆ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಸೊ ಪಾಪುನೇ ಫುಲ್ ಎಕ್ಸೈಟೆಡ್ ಆಗಿ ಗಿಫ್ಟ್ ಓಪನ್ ಮಾಡ್ತಾಯಿದ್ದ. ಅವನಿಗಂತೂ ಗೊತ್ತೇ
ತಕ್ಷಣಕ್ಕೆ ಗೊತ್ತಿಲ್ಲ ಅದು ಏನು ಅಂತ. ಏ ಬನ್ರೋ ಈ ಕಡೆ ಬನ್ರೋ, ವಿಡಿಯೋ ಮಾಡ್ತೀನಿ. ಅವನೊಂದೇ ಓಪನ್ ಮಾಡ್ಲಿ ತಾಳ್ರೋ. ಓ ಮಕ್ಕಳಿಗೆ ಫುಲ್ ಕ್ಯೂರಿಯಾಸಿಟಿ. ಓಪನ್ ಇಟ್. ಅಲ್ಲಿ ಕುತ್ಕೊಂಡು ಓಪನ್ ಮಾಡಿ. ಸೀಸರ್ ಕೊಡು. ತಕ್ಷಣ ತುಂಬ ದಿನದಿಂದ ಇದನ್ನ ಕೇಳ್ತಾ ಇದ್ದ, ಆಮೇಲೆ ಕೇಳೋದೇ ಬಿಟ್ಬಿಟ್ಟ. ಲೆಟ್ ಹಿಮ್ ಓಪನ್. ಈ ಕಡೆ ಬನ್ರೋ ತೋರಿಸ್ತೀನಿ ಎಲ್ಲರಿಗೂ. ಪಂಪು, ಸೈಕಲ್ ಪಂಪು. ವಿಡಿಯೋ ಆಗ್ತಾ ಇದೆ ತಾನೇ? ಆಗ್ತಾ ಇದೆ. ಈ ಕಡೆ ಬನ್ರೋ, ಸೈಡ್ ಬನ್ರೋ. ತಕ್ಷಣ ಹೇಗಿದೆ? ಫುಲ್ ಮೇಲೆ ಹೇಳಿ. ಇಲ್ಲ ಇದೆ. ತಕ್ಷಣ ಹೇಗನ್ಸ್ತು? ಇದಪ್ಪ ಅನ್ನ ಹೇಗನ್ಸ್ತು ಮಮ್ಮಿ? ಚೆನ್ನಾಗಿ ಇಷ್ಟ ಆಯ್ತಾ? ಇದು ನನ್ನಿಂದ ಗಿಫ್ಟ್ ತಗೋ, ನನ್ನ ಕಡೆದು. ಅದು ಪಪ್ಪ, ಅದು ಇದು ನಂದು. ನಾನು ಯಾವಾಗಲೂ ನಿಮಗೆ ಬುಕ್ಸ್ ಕೊಡ್ತಾ ಇದ್ದೆ, ಅದಕ್ಕೆ ಬುಕ್ಸೇ ಕೊಡೋದು. ನಾವು ಓದ್ಕೋ ಇದರಲ್ಲಿ ಲಾಜಿಕಲ್ ರೀಸನ್ ಇದೆ. ಇವರೇ ನಮಗೆ ಒಂದು ದೊಡ್ಡ ಗಿಫ್ಟ್. ಪಪ್ಪಿ ಕೊಟ್ಬಿಡು, ಅಪ್ಪ ಅಮ್ಮಂಗೆ. ಥ್ಯಾಂಕ್ ಯು. ಅಪ್ಪಂಗೆ ಪಪ್ಪಿ ಖುಷಿ ಆಯ್ತಾ ಪಾಪ? ಚೆನ್ನಾಗಿತ್ತಾ? ನೀವು ಹಾಲಿಡೇಸ್ ಅಲ್ಲಿ ಬೋರ್ ಆಗ್ಲಂಗೆ ಇದು ಬುಕ್ ಎಲ್ಲ ಆಕ್ಟಿವಿಟೀಸ್ ಇದೆ. ಈ ಕಡೆ ನಾವು ಅವನಿಗೆ ಗಿಫ್ಟ್ ಕೊಟ್ಟ ಮೇಲೆ ಅವ್ನು ನಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾ ಇದ್ದ. ರಿಟರ್ನ್ ಗಿಫ್ಟ್ ಅಂದರೆ ಮುದ್ದಾದ ಪಪ್ಪಿ, ಆ ರೀತಿ ಪಪ್ಪಿ ಕೊಡ್ತಾ ಇದ್ದ. ಸೊ ಫೋಟೋಸ್ ಹೇಳು, ನಿನಗೆ ಎಷ್ಟು ಇಷ್ಟ ಆಯ್ತು ಅಂತ? ತುಂಬಾ ಖುಷಿಯಾಗಿದೆ. ಬೆಳಗಿಂದ ಅಳ್ತಾ ಇದ್ದ ಅವನು, ಏನು ಕೊಡಿಸ್ತಾ ಇಲ್ಲ ನೀವೆಂತ ಪೇರೆಂಟ್ಸ್ ಅಂತ ಬೈತಾ ಇದ್ದ ಬೆಳಗ್ಗೆಯಿಂದ. ಸೊ ಲಾಸ್ಟ್ಗೆ ಎಲ್ಲಾನು ಪ್ರೋಗ್ರಾಮ್ ಮುಗೀತು, ಕೇಕ್ ಕಟ್ಟಿಂಗ್ ಆಯಿತು, ಫುಡ್ ಕೂಡ ತಿನ್ಕೊಂಡ್ವಿ. ತಿನ್ಕೊಂಡಾದ್ಮೇಲೆ ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ನನ್ನ ಮಗ ಇಲ್ಲಿ ಟ್ರಯಲ್ ಕೊಡ್ತಾ ಇದ್ದ, ಹೇಗೆ ಆಡೋದು ಮಮ್ಮಿ ಅಂತ. ಇದು ಫಸ್ಟ್ ಟೈಮ್ ಇವನು ಆಡ್ತಾ ಇರೋದು. ಮುಂಚೆ ಇದನ್ನೆಲ್ಲೂ ಆಡ್ತಾ ಇರಲಿಲ್ಲ. ಅವನಿಗೆ ಇದು ಹೇಗೆ ಆಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಅವನು ಆಡಿ ನಂಗೆ ತೋರಿಸ್ತಾ ಇದ್ದೆ ಹೇಗೆ ಆಡೋದು ಅಂತ. ಈ ಕಡೆ ಬಾ, ಈ ಕಡೆ ತಿರುಗಿ, ಈ ಕಡೆ. ನನ್ನ ಮಗ ಇದು ಹೇಗೆ ಆಡೋದು ಅಂತ ಟ್ರಯಲ್ ತೋರಿಸ್ತಾ ಇದ್ದ. ಮೀನ್ ವೈಲ್ ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮಾವನ ಜೊತೆ ವೀಡಿಯೋ ಕಾಲ್ ಮಾತಾಡ್ತಾ ಇದ್ರು. ಅವ್ರಿಗೆ ತೋರಿಸ್ತಾ ಇದ್ರು, ಈ ರೀತಿ ಟಾಯ್ ಕೊಡಿಸಿದ್ದೀವಿ, ಮಗುಗೆ ಗಿಫ್ಟ್ ಕೊಟ್ಟಿದ್ದೀವಿ ಅಂತ. ಅವರು ಕೂಡ ತುಂಬ ಖುಷಿಪಟ್ಟರು. ಅವರು ಇದ್ರೂ ಚೆನ್ನಾಗಿರ್ತಾ ಇತ್ತು ಬರ್ತಡೇಗೆ ಅಂತ ಅನ್ಕೊತಾ ಇದ್ರು. ಯಾಕಂದರೆ ಅವರು ಅರ್ಲಿಯಾಗೆ ಬಂದಿದ್ದರು. ಇವೊಂದು ಬರ್ತಡೇ ಎಕ್ಸಾಮ್ ಟೈಮಲ್ಲೇ ಇರೋದ್ರಿಂದ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಯಾಕಂದರೆ ಇವನಿಗೆ ಯಾರಾದರೂ ರಿಲೇಟಿವ್ಸ್ ಬಂದರೆ ಓದೋದೆಲ್ಲ ಕಮ್ಮಿ ಮಾಡಿಬಿಡ್ತಾನೆ ಅಂತ. ಸೊ ಇವನ್ ಬರ್ತಡೇ ಟೈಮ್ಗೆ ಯಾರೂ ಬರೋದಿಲ್ಲ. ನೆಕ್ಸ್ಟ್ ಅವ್ರ ಫ್ರೆಂಡ್ಸ್ ಇದನ್ನು ಹ್ಯಾಪಿ ಬರ್ಡೇ ತಕ್ಷ ಅಂತ ಒಂದು ರೈಟಿಂಗ್ ಟ್ಯಾಬ್ ಇದೆ, ಅದರಲ್ಲಿ ಬರ್ದು ಕೊಟ್ಟಿದ್ರು. ಬರ್ತಡೇಗೆ ರೈಸ್ ಬಾತು, ಚಟ್ನಿ, ಕೋಳಿ ಬಾಜಿ, ಚಿಪ್ಸು, ಕೇಕು ಇದೆಲ್ಲ ಮಾಡಿಸಿದ್ವಿ. ಒಂಥರ ಖುಷಿ ಆಯಿತು. ಮತ್ತು ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಮೆಚ್ಕೊಂಡ್ರು. ಹಾಯ್, ಹಲೋ ಗೈಸ್. ಯಾರಾದರೂ ಈ ರೀತಿ ಮಾಡ್ತೀರಾ? ಲೈಕ್ ಐಸ್ ಕ್ರೀಮ್ ಕೇಕ್, ಇದು ನಾವು ಮನೆಯಲ್ಲೇ ಮಾಡ್ಕೊತಿರೋ ಐಸ್ ಕ್ರೀಮ್ ಕೇಕ್. ಫಸ್ಟು ಒಂದು ಪೀಸ್ನ ಕೇಕ್ ತೊಗೊಂಡು, ಇದು ಆ್ಯಕ್ಚುಲಿ ನನ್ನ ಮಗನ ಬರ್ತಡೇ ಕೇಕ್. ಯಾವ ಲೆವೆಲ್ಗೆ ಆಗ್ಬಿಟ್ಟಿದೆ ನೋಡಿ. 3 kgs ಕೇಕ್ ಇತ್ತು. ಸೊ ಕೇಕ್ನ ತಗೊಂಡು ಹಾಕಿ, ನೆಕ್ಸ್ಟು ಅದ್ರ ಜೊತೆ ಗಿಟ್ಮಿದ ಸ್ಪೂನ್, ಅದ್ರ ಜೊತೆ ಈಗ ನಾವೇನು ಹಾಕ್ತೀವಿ ಗೊತ್ತಾ? ಸರ್ಪ್ರೈಸ್ ತೋರಿಸ್ತೀನಿ. ಐಸ್ ಕ್ರೀಮ್ ಇದು
ಆಲ್ಫೋನ್ಸೋ ಐಸ್ ಕ್ರೀಮ್ ಕ್ವಾಲಿಟಿಯವ್ರದ್ದು, ತುಂಬ ಫೇಮಸ್ ಆಗಿರೋ ಐಸ್ ಕ್ರೀಮ್, ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಈ ರೀತಿ ಫ್ಲೇವರ್ ಡಿಸೈಡ್ ಮಾಡ್ದ. ಈ ರೀತಿ ಐಸ್ ಕ್ರೀಮ್ ತೊಗೊಂಡು ಈ ರೀತಿ ಹಾಕ್ಕೊಂಡು ತಿನ್ನಬೇಕು. ಹೇಗಿದೆ ಅಂತ ತಿಂದು ಹೇಳು ಮಗನೇ. ಓಕೆ, ತಿಂತಾ ಇದ್ದೀನಿ, ಫಸ್ಟ್ ಟೈಮ್ ತಿಂತಾ ಇದ್ದೀನಿ ಇದು. ಹಾಂ, ಸೂಪರ್, ಸಿಂಪ್ಲಿ ಸೂಪರ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ರೈಸ್ ಬಾತು ಎಲ್ಲ ಮಾಡಿದ್ವಿ. ಮನೆ ಎಲ್ಲ ತುಂಬ ಮೆಸ್ಸಪ್ ಆಗಿದೆ. ಅಫ್ಕೋರ್ಸ್ ಪಾರ್ಟೀಸ್ ಆದರೆ ಇದೆಲ್ಲ ಕಾಮನ್ನೇ. ಗಿಫ್ಟ್ಸ್ ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ. ಸೊ ಹೌಸ್ ಎಲ್ಲ ತುಂಬ ಮೆಸ್ಸಪ್ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಿ ಮಲ್ಕೊಳೋಷ್ಟೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ. ಇದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್. ಮಕ್ಕಳು ಚಿಕ್ಕವರಿದ್ದಾಗೇ ಇದೆಲ್ಲ ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿ ಕೊಡುತ್ತೆ. ತಕ್ಷ ಅಂತೂ ತುಂಬ ಖುಷಿಯಾದ. ತಕ್ಷ, ಹೌಸ್ ಯುವರ್ ಡೇ? ಹೌ ಯು ಫೆಲ್ಟ್ ಟುಡೇ? ವೆರಿ ಗುಡ್. Very good. You felt happy? Excellent. What about the gift? Surprise gift? Yes. Oh, okay. Thank you for the review. How was the cake? Ice cream cake? I Nice? never seen it. Okay. Thank you. ಇನ್ನೊಂದು ಹೊಸ ಕಾಂಬಿನೇಷನ್, ಐಸ್ ಕ್ರೀಮ್ ಕೇಕ್ ಅಲಾಂಗ್ ವಿತ್ ಐಸ್ ಕ್ರೀಮ್ ಕೇಕ್. ಓಕೆ, ಇದು ನಮ್ಮ ಹಸ್ಬೆಂಡ್ ಕಾಂಬಿನೇಷನು. ಅವ್ರು ಇಷ್ಟ. ಫೈನಲಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಬ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಹಾಕಿ. ಒನ್ಸ್ ಅಗೇನ್ ಯಾರ್ಯಾರು ನನ್ನ ಮಗನ ಬರ್ತಡೇಗೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಬಾಯ್.